ಐಶ್ವರ್ಯ ಗೌಡ ಮೇಲೆ ಹಲವು ವಂಚನೆ ಆರೋಪಗಳು ಕೇಳಿಬಂದಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಲಾರಿಟಿಯನ್ನು ಕೊಡೋದಕ್ಕೆ ನನ್ನ ಜೊತೆಯಲ್ಲಿ ಖುದ್ದು ಐಶ್ವರ್ಯ ಗೌಡ ಅವರು ಇದ್ದಾರೆ. ಅವ್ರನ್ನ ಕೇಳ್ತಾ ಹೋಗೋಣ. ಅಂದ್ರೆ ಏನಾಗಿತ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಆ ಒಂದು ಕಂಪ್ಲೇಂಟ್ಸ್ಗೆ ಸಂಬಂಧಪಟ್ಟಂತೆ ಅಂತ ಹೇಳಿ. ಮೇಡಮ್, ಮೊದಲಿಗೆ ನಿಮ್ಮ ಮೇಲೆ ದಾಖಲಾಗಿರುವಂತಹ ದೂರುಗಳಿಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಮೇಡಮ್? ಏನು ಹೇಳಿ ಸರ್, ದೂರುಗಳು ಒಂದಾದ್ಮೇಲೆ ಒಂದು ಮಾಡ್ತಾನೆ ಇದ್ದಾರೆ. ಇದರಿಂದ ನಾನು ಹೇಳೋದೇನಿದೆ ಜನಗಳಿಗೆ ಅರ್ಥ ಆಗ್ತದೆ. ನಾನು ಹೇಳೋದೇನೂ ಇಲ್ಲ. ಎಲ್ಲವೂ ಈ ಒಂದಾಯಿತು, ಇದರಿಂದ ಹೆಂಗೋ ಆಚೆ ಬಂದ್ವಲ್ಲಪ್ಪ ಅನ್ನೋಷ್ಟೊತ್ತಿಗೆ ಇನ್ನೊಂದು ಮಾಡ್ತಿದ್ದಾರೆ. ಅದು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ನೀವು ಅವ್ರುಗಳನ್ನ ಕೇಳ್ಬೇಕಷ್ಟೆ. ಈಗ ನಿಮ್ಮ ಮೇಲೆ ವಂಚನೆ ಆರೋಪ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ ಅಂತ ಹೇಳಿ. ಈಗ ನಾನು ವಂಚನೆ ಮಾಡಿದ್ದೀನ ಇಲ್ವಾ ಅನ್ನೋದು ತೀರ್ಮಾನ ಆದಮೇಲೆ ಗೊತ್ತಾಗುತ್ತಲ್ವ ನಾನು ಮಾಡಿದ್ದೀನ ಇಲ್ವಾ ಅಂತ. ವಂಚನೆ ಮಾಡಿದ್ಯಾ ನೀನು 420 ಅಂತ ಹೇಳ್ತಾ ಇದ್ರೆ ನಾನು ಏನು ಹೇಳ್ಬೇಕು ಸರ್? ಈಗ ಒಂದು ಕೇಸ್ ಆಯಿತು, ಸರಿ ಆಯಿತು, ಅದರಿಂದ ಆಚೆ ಬರ್ತೀವಿ, ಇನ್ನೊಂದು ಕೇಸ್ ಮಾಡ್ತಾರೆ, ಇನ್ನೊಂದು ಕೇಸ್ ಆಯಿತು, ಅದರಿಂದ ಆಚೆ ಬರ್ತೀವಿ, ಇನ್ನೊಂದು ಕೇಸ್ ಮಾಡ್ತಾರೆ. ಡೈಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವ್ರು ಕರೆದಾಗ ಎಂಕ್ವೈರಿಗೆ ಹೋಗಿ ಬೆಳಗಿನ ಸಂಜೆವರೆಗೂ ಇವ್ರ ಜೊತೆನೇ ಕೂತಿರ್ತೀವಿ. ನಮಗೆ ಗೊತ್ತಿರೋಲ್ಲ, ಇನ್ನೊಂದು ಕಂಪ್ಲೇಂಟ್ ರೆಡಿ ಮಾಡಿಟ್ಟಿರ್ತಾರೆ. ಯಾಕಂಥದ್ದು? ಯಾಕೆ ಅಷ್ಟೊಂದು ವೇಷ ನನ್ನ ಮೇಲೆ? ಅವ್ರನ್ನೇ ಕೇಳಬೇಕು ನಾವು. ಈಗ ಐಶ್ವರ್ಯ ಗೌಡ ಅವರು ಹಲವು ಪ್ರಭಾವಿಗಳ ಜೊತೆ ಲಿಂಕ್ ಹೊಂದಿದ್ದಾರೆ. ಈ ರೀತಿ ಮಾತುಗಳಾಗಿರ್ಬೋದು. ಜೊತೆಗೆ ಡಿ.ಕೆ. ಸುರೇಶ್ ಅವರ ತಂಗಿ ಹೆಸರು ಹೇಳ್ಕೊಂಡು ವಂಚನೆ ಮಾಡಿದ್ದಾರೆ ಅಂತ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ? ಜೊತೆಗೆ ಈ ಹಿಂದೆ ಯಾವಾಗಾದರೂ ಡಿ.ಕೆ. ಸುರೇಶ್ ಅವ್ರನ್ನ ಭೇಟಿ ಆಗಿದ್ರಾ ನೀವು? ಸರಿ, ಈಗ ಡಿ.ಕೆ. ಸುರೇಶ್ ಅವ್ರು ಬಂದು ನಾನು ಆರ್ ನಗರಲ್ಲಿರೋದು, ಅವ್ರು ನಮ್ಮ ಏರಿಯಾ MP. ಗೊತ್ತಿಲ್ಲ ಅಂತ ನಾನು ಹೇಗೆ ಹೇಳಿ? ಅಷ್ಟೇ ಗೊತ್ತಿರೋದು. ಅಷ್ಟು ಬಿಟ್ಟು ನಾನು ಅವ್ರ ತಂಗಿ ಅಂತ ಇವರೆಲ್ಲರೂ ಹೇಳ್ತಿರೋದ್ರಿಂದ ನನಗದು ಒಂದು ಕಡೆ ಖುಷಿ ಕೊಡ್ತಿದೆ, ಇನ್ನೊಂದು ಕಡೆ ನೋವು ಕೊಡ್ತಿದೆ. ಏನಂತ ಅಟ್ಲೀಸ್ಟ್ ತಂಗಿ ಅಂತನಾರು ಹೇಳ್ತಿದ್ದಾರಲ್ಪ. ಈಗೆಲ್ಲ ಹುಟ್ಟಾಕಿರೋ ಏನೇನೋ ಆಫೀಸರ್ ಜೊತೆ ಎಲ್ಲೋ ಗೋವಾ ಟ್ರಿಪ್ಪು ಸಮಥಿಂಗ್ ಈ ಥರ ಏನೋ ನೆಗೆಟಿವ್ ಹೇಳಿಲ್ವಲ್ಲ, ಬರೀ ತಂಗಿ ಅಂತ ಹೇಳೋರಲ್ಲ ಅಂತ ನಂಗೆ ಸ್ವಲ್ಪ ಸಮಾಧಾನ ಆಗ್ತಿದೆ. ಬಿಟ್ಟರೆ ಬೇರೆ ಏನೇನಿಲ್ಲ. ಮತ್ತು ಏನೇನು ಇವಾಗ ಕೇಸ್ಗಳಿದೆ ಅದೆಲ್ಲನೂ ಕೋರ್ಟಲ್ಲಿದೆ. ಕೋರ್ಟ್ ಏನು ಡಿಸೈಡ್ ಮಾಡಿ ಏನು ತೀರ್ಮಾನ ಮಾಡುತ್ತೋ, ನಮ್ಮ ಲಾಯರ್ಗಳ ಮುಖಾಂತರ ನಾನು ಹೋರಾಟ ನಡೆಸ್ತಾ ಇದ್ದೀನಿ. ಫೈನಲಾಗಿ ಏನು ರಿಸಲ್ಟ್ ಬರುತ್ತೆ ನೋಡೋಣ. ಯಾಕೆ ಈ ರೀತಿ ರೂಮರ್ಸ್ಗಳು? ಅಂದರೆ ನಿಮ್ಗೇನಾದರೂ ತನಿಖಾಧಿಕಾರಿಗಳ ಮೇಲೆ ಏನಾದರೂ ಅಸಮಾಧಾನ ಇದೆಯಾ, ಅಥವಾ ಈ ರೀತಿಯ ಒಂದು ರೂಮರ್ಸ್ಗಳು ಯಾಕೆ ಹರಿದಾಡ್ತಿದೆ ಅಂತ? ಸರ್, ಇಲ್ಲಿವರೆಗೂ ನೀವು ನೋಡಿದ್ದೀರಾ? ಎಲ್ಲಿವರೆಗೆ ಅಂತಂದರೆ ಜಾನ್ವರಿ 31 ನೀವು ನೋಡಿದ್ದೇನು? ಜಸ್ಟ್ ನಂದು ಕಂಪ್ಲೇಂಟ್ಗಳಾಗ್ತಿತ್ತು, ಎಂಕ್ವೈರಿ ನಡೀತಾ ಇದೆ, ಇಷ್ಟೇ ನಿಮಗೆ ಗೊತ್ತಿತ್ತು. ನನ್ನ ಬಗ್ಗೆ ನೆಗೆಟಿವ್ ಇನ್ನೊಂದು ನೀವು ನೋಡಿರಲಿಲ್ಲ. ಇವಾಗ ಯಾಕೆ ಅದು ಬರ್ತಿದೆ? ಜಾನ್ವರಿ 30 ಆದಮೇಲೆ ಆ ಲಾಸ್ಟ್ ಒಂದು 2-3 ಡೇಸು ಐವೋ ಯಾರು ಭರತ್ ರೆಡ್ಡಿ ಸರ್ ನಮ್ಮ ಮೇಲೆ ನಡ್ಕೊಂಡಿದ್ದು ರೀತಿ, ನನ್ನ ಜೊತೆ ನಡ್ಕೊಂಡಿದ್ದು ಅವ್ರ ಬಿಹೇವಿಯರು, ನನ್ನ ಫ್ಯಾಮಿಲಿ ಜೊತೆ ನಡ್ಕೊಂಡಿದ್ದ ರೀತಿ, ನಮ್ಮ ಹುಡುಗರ ಜೊತೆ ಮಾತಾಡಿರೋ ರೀತಿ, ನನ್ನ ತಮ್ಮದಿರ ಜೊತೆ ಮಾತಾಡಿರೋ ರೀತಿ, ನಮ್ಮ ಹತ್ರ ನಡ್ಕೊಂಡಿರೋ ರೀತಿ, ನನ್ನ ಮಗಳ ಬಗ್ಗೆ 8 ವರ್ಷ ಮಗು ಬಗ್ಗೆ ಮಾತಾಡಿರೋ ರೀತಿ, ಇದೆಲ್ಲ ನನಗೆ ನೋವು ಕೊಟ್ಟು ನಾನು ಅವ್ರ ಮೇಲೆ ಅಫಿಡೇವಿಟ್ ಆಗ್ತೆ. ನಾನು ಯಾವಾಗ ಅವ್ರು ಏನೇನು ಕೆಟ್ಟದ್ದು ಮಾಡಿದ್ರು, ನಮ್ಗೆ ಏನೇನು ತೊಂದರೆ ಕೊಟ್ಟರು ಎಂಕ್ವೈರಿ ಟೈಮಲ್ಲಿ, ನಾನು ಅದನ್ನು ಯಾವಾಗ ಅಫಿಡೇವಿಟ್ ಆಗ್ತೆ. ಸೊ ಅದಾದಮೇಲೆ ಇದೆಲ್ಲ ಶುರುವಾಗಿದೆ. ಈವನ್ ಅಫಿಡೇವಿಟ್ ಆಗ್ತಾಗಲೂ 3ನೇ ತಾರೀಕು ನನಗೆ ಆರ್ಡರ್ ಆಗಿದೆ. ಏನಂತ ಅವ್ರು ಏನು ಅಫಿಡೇವಿಟ್ ಕೊಟ್ಟಿದ್ದಾರೆ ಅದಕ್ಕೆ ನೀವು ಆನ್ಸರ್ ಕೊಡಿ ಅಂತ ಹೇಳಿದ್ದಾರೆ. ಮತ್ತು ಈ ವಿಷಯ ಮುಂದುವರಿಯೋವರೆಗೂ ಅವ್ರ ಫೋನಲ್ಲಿ ಯಾವುದೇ ಡೀಟೇಲ್ಸ್ಗಳಿದ್ರು, ಏನೇ ಇದ್ರು, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಅದನ್ನು ಯಾವುದನ್ನು ಆಚೆ ತರೋಂಗಿಲ್ಲ ಅಂತಲೂ ಕೂಡ ಆರ್ಡ್ರ್ ಮಾಡಿದ್ದಾರೆ. ಅದು ಆರ್ಡ್ರ್ ಆದಮೇಲೆ ಇವರು ಈ ಕೆಲಸ ಎಲ್ಲ ಮಾಡಿದ್ದಾರೆ. ಈಗ ಬಹಳಷ್ಟು ದೂರುಗಳು ದಾಖಲಾಗ್ತಿರ್ತವೆ. ಯಾಕೆ ಐಒಗೆ ನಿಮ್ಮ ಮೇಲೆ ಈ ರೀತಿ ಹೇಳಬೇಕು? ಅಥವಾ ನೀವು ಕೇಳ್ಬೇಕು ಸರ್, ಐವಾಗ ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷ ಅಂತ. ಈವನ್ ನಾನು ಕೂಡ ಅವ್ರು ನನ್ನ ಹತ್ರ ಅಷ್ಟು ರೂಡಾಗಿ ಬಿಹೇವ್ ಮಾಡಿದಾಗಲೂ ನಾನು ಅವ್ರನ್ನ ಕೇಳಿದ್ದೀನಿ, ಯಾಕೆ ಸರ್ ನಿಮ್ಗೆ ನನ್ನ ಮೇಲೆ ಇಷ್ಟೊಂದು ದ್ವೇಷ, ನಾನು ಏನು ಸರ್ ಅಂಥದ್ದು ಕೆಟ್ಟದ್ದು ಮಾಡಿದ್ದೀನಿ, ನೀವೇನು ಎಂಕ್ವೈರಿ ಏನಿದೆ ಅದನ್ನು ಕೇಳಿ ಅದಕ್ಕೆ ಸಪೋರ್ಟ್ ಮಾಡಿ ಹೋಗ್ತೀನಿ ಅಷ್ಟೇ. ಅದು ಬಿಟ್ಟು ಯಾಕೆ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಎಲ್ಲ ನೀವು ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ನನ್ನ ಗಂಡಂಗೆ ಹಿಂಗೆ ಹೇಳ್ತಿದ್ದೀರಾ, ನನ್ನ ಫ್ಯಾಮಿಲಿಗೆ ಹಿಂಗೆ ಹೇಳ್ತಿದ್ದೀರಾ, ನಮ್ಮ ಹುಡುಗಂಗೆ ಹಿಂಗೆ ಹೇಳ್ತಿದ್ದೀರಾ, ಇಲ್ಲಿರೋ ಡ್ರೈವರ್ಗಳ ಜೊತೆ ಎಲ್ಲ ನೀವು ಇಲ್ಲದೇ ಇರೋದೆಲ್ಲ ಇದೆಲ್ಲ ನಿಮ್ಗೆ ತುಂಬ ಚೀಪ್ ಆಗ್ತಿದೆ ಸರ್. ಬೇಡ ಇಷ್ಟೊಂದೆಲ್ಲ ನನಗೆ ಇದು ಮಾಡಿಬಿಡಿ. ನಾನು ಹೊರಗಡೆ ತಲೆ ಎತ್ಕೊಂಡು ತಿರುಗಾಡಬೇಕು, ನನಗೂ ಇರೋದು ಮಗ ಇದ್ದಿದ್ರೆ ಅದು ಒಂಥರ ಮಗಳಿರೋದು ನನಗೆ, ನೀವು ದಯವಿಟ್ಟು ಇದೆಲ್ಲ ಮಾಡಬೇಡಿ ಸರ್ ಅಂತ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರು ಕಾಲೊಂದು ಇಟ್ಕೊಂಡಿಲ್ಲ ಸರ್, ಅಷ್ಟು ರಿಕ್ವೆಸ್ಟ್ ಮಾಡಿದ್ದೀನಿ. ಬಟ್ ಅವರು ಇಲ್ಲಮ್ಮ ಅಂತಲೇ ಹೇಳ್ಕೊಂಡೆ ಇಷ್ಟೆಲ್ಲ ಆಚೆ ತಂದಿದ್ದಾರೆ. ನೀವು ಹೇಳಿದಾಗೆ ಈಗ ಖಾಸಗಿ ವಿಚಾರ ಅಂತ ಹೇಳಿದ್ರಿ, ಅದು ಬೇರೆ ಆಫೀಸರ್ಸ್ಗಳ ಜೊತೆ ಎಲ್ಲ ಖಾಸಗಿ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗ್ತಿರೋದು ಹೇಳಿದ್ನಲ್ಲ. ಇವಾಗ ಇದಕ್ಕೆ ಮುಂಚೆನೇ ಹೇಳಿದೆ, ಖಾಸಗಿ ವಿಚಾರ ಅನ್ನೋದು ಈಗ ಅವ್ರು ತೋರಿಸ್ತಾ ಇದ್ದಾರಲ್ಲ, ಅದನ್ನ ಅವ್ರು ಏನಾದ್ರು ಕ್ರಿಯೇಟ್ ಮಾಡಿಕೊಡ್ಬೋದೇ ಹೊರತು ಯಾವ ಆಫೀಸರ್ನೂ ಕರ್ಕೊಂಡು ನಾನು ಗೋವಾ ಟ್ರಿಪ್ ಮಾಡಿದೆ. ಯಾಕಂದರೆ ನನ್ನ ಜೊತೆಗಿರೋ ನನ್ನ ಕ್ಲೋಸ್ ಫ್ರೆಂಡ್ಸ್ಗಳಿಗೆ, ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಗೊತ್ತಿರುತ್ತೆ, ನಾನು ಗೋವಾಗೆ ಅಂತ ಹೋದರೆ ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರ ಜೊತೆನೂ ನಾನು ಹೋಗೋದೂ ಇಲ್ಲ. ಯಾಕಂದರೆ ಗೋವಾ ವಿಷಯದಲ್ಲಿ ನನಗೆ ಯಾವುದೋ ಒಂದು ವಿಷಯದಲ್ಲಿ ತುಂಬ ಹಿಂದೆ ಮನಸ್ಸಿಗೆ ಹರ್ಟ್ ಆಗಿದೆ. ಸೊ ಆ ವಿಷಯವಾಗಿ ನಾನು ನನ್ನ ಫ್ಯಾಮಿಲಿ ಬಿಟ್ಟು ಬೇರೆ ಯಾರ ಜೊತೆ ನಾನು ಫ್ರೆಂಡ್ಸ್ ಜೊತೆ ಕೂಡ ಹೋಗಿಲ್ಲ ಸರ್. ನಾನು ಇದುವರೆಗೂ ಯಾವ ಆಫೀಸರ್ನೂ ನಾನು ಕರ್ಕೊಂಡು ಹೋಗಿದ್ದಾರೆ ಅಂತ ಅಷ್ಟು ಚೀಪಾಗೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಅದೇನಿದೆ ತೋರಿಸ್ಲಿ, ಯಾಕೆ ಸುಮ್ಮನೆ ಇಲ್ಲದಿರೋದು? ಇವ್ರು ಕ್ರಿಯೇಟ್ ಮಾಡಿ ತೋರಿಸ್ಬೋದೇ ಹೊರತು ಆ ಥರದ್ದು ಯಾವುದೂ ನಾನು ಮಾಡಿಲ್ಲ ಸರ್. ಯಾವ ಆಫೀಸರ್ನೂ ನಾನು ಗೋವಾಗೆ ಇವಾಗ ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ. ಹಾಗಾದರೆ ಈ ಮೊಬೈಲ್ ರಿಟ್ರೀವ್ ವೇಳೆ ಫೋಟೋಸ್ಗಳು ಸಿಕ್ಕಿದೆ, ಇದೆಲ್ಲ ಸುಳ್ಳು ಅಂತೀರಾ ನೀವು? ಹೌದು ಸರ್, ಅವ್ರು ಸುಳ್ಳೇ ಹೇಳ್ತಿರೋದು.
ಈಗ ಸಿಕ್ಕಿದ್ರೆ ನೀವೇನು ಮಾಡಬೇಕು, ಇವಾಗ ಕೇಸ್ ವಿಷಯವಾಗಿ ನೀವು ಇನ್ವೆಸ್ಟಿಗೇಷನ್ ಆಫೀಸರ್ ಇದ್ದೀರಾ, ಕೇಸ್ ವಿಷಯವಾಗಿ ಏನು ಬೇಕೋ ಅದಕ್ಕೆ ರಿಪೋರ್ಟ್ ತಯಾರು ಮಾಡಬೇಕು, ಅದನ್ನು ಮುಂದೆ ಕೋರ್ಟ್ ಮುಂದೆ ಇಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಪರ್ಸ್ನಲ್ ವಿಷಯ ಎಲ್ಲನೂ ಈ ಕೇಸ್ ವಿಷಯಗಳಲ್ಲಿ ನಾವು ಎಲ್ಲ ವಿಷಯದಲ್ಲೂ ಅವ್ರು ಏನೇನು ಕೊಡ್ತಿರೋ ಅದಕ್ಕೆ ನನ್ನ ತಕ್ಕಂಥ ಉತ್ತರ ಕೊಟ್ಕೊಂಡು ನಾವು ಆಚೆ ಬಂದಿದ್ದ ತಕ್ಷಣವೇ ಕೇಸ್ ವಿಷಯದಲ್ಲಿ ನೀವು ಹಾಳು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನನ್ನ ಪರ್ಸ್ನಲ್ ಲೈಫ್ ಹಾಳು ಮಾಡೋಕ್ಕೆ ನಿಂತ್ಕೊಂಡ್ರೆ ಏನು ಅರ್ಥ ಇದು? ನನ್ನ ಪರ್ಸ್ನಲ್ ಲೈಫ್ನ ಹಾಳು ಮಾಡಿ ನಿಮ್ಗೇನು ಸಿಗುತ್ತೆ? ಯಾಕೆ ಈ ಥರ ಎಲ್ಲ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ನಾನೇನು ಕೆಟ್ಟದ್ದು ಮಾಡಿದ್ದೀನಿ? ನಾನೇನು ಮಾಡಿದ್ದೀನಿ? ಯಾಕೆ ಒಂದು ಹೆಣ್ಣು ಒಂದೂ ನೋಡಿದೆ ಕಂಪ್ಲೇಂಟ್ ಕೊಟ್ಟವ್ರು ಮಾತ್ರ ನಿಮ್ಗೆ ಹೆಣ್ಣು ಥರ ಕಾಣಿಸ್ತಾರ? ನಾನು ಯಾವ ಥರ ಕಾಣಿಸ್ತೀನಿ? ಹಾಂ, ಅವ್ರಿಗೆ ಬಿಡಿ, ನಾನು ನೋಡಿದ್ರೆ ನಾಲ್ಕು ಊಟ ಸೇರಲ್ವಂತೆ ಅವ್ರಿಗೆ. ನಾವು ಅಷ್ಟೊಂದು ಅಸಹ್ಯವಾಗಿರ್ಬೋದು, ನಾನು ನೋಡಿದ್ರೆ ನಾಲ್ಕು ಪಾಪ ಯಪ್ಪ ಊಟನೇ ಮಾಡಲ್ವಂತೆ, ನಾನು ಅಷ್ಟು ಕೆಟ್ಟದಾಗಿದ್ದೀನೇನೋ, ಅವ್ರು ಬೇರೆಯವರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ಬೋದು ಅನ್ಸುತ್ತೆ ಅವ್ರಿಗೆ. ಈಗ ತನಿಖೆ ಸಂದರ್ಭದಲ್ಲಿ CDR ವಿಚಾರಕ್ಕೆ ನಿಮ್ಮ ಮೇಲೆ ಆರೋಪ ಕೇಳಿ ಬರ್ತಿರೋದು, ಅಂದರೆ ಬೇರೆ ಅಧಿಕಾರಿಗಳ ಜೊತೆ ಲಿಂಕಲ್ಲಿ ಇಟ್ಕೊಂಡು ಆ CDR ಅನ್ನು ತೆಗ್ಸಿದ್ದಾರೆ ಅನ್ನೋದು. ಆ CDR ಆರೋಪಕ್ಕೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ? ಸರ್, ಆ ಥರ ನಾನು ಯಾವುದು ಮಾಡಿಲ್ಲ ಅಂತಲೇ ಹೇಳ್ತಿರೋದು. ಅದಕ್ಕೇ ಕೋರ್ಟ್ ನನಗೆ ಸ್ಟೇ ಕೊಟ್ಟಿರೋದು. ನಾನು ಅದು ಯಾವುದು ಮಾಡಿಲ್ಲ ಅಂದಿದ್ದಕ್ಕೇ ಕೋರ್ಟ್ ನಂಗೆ ಸ್ಟೇ ಕೊಟ್ಟಿದೆ. ಈಗ ಅದೇನಿದೆ ಅದು ಮುಂದುವರೆದು ತನಿಖೆ ಏನಿದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ಕೋರ್ಟಲ್ಲಿ ಏನು ತೀರ್ಮಾನ ಮಾಡಬೇಕು, ನಮ್ಮ ಇವ್ರುಗಳೆಲ್ಲ ಕೂತ್ಕೊಂಡು ಮಾತಾಡ್ತಾರೆ, ನಮ್ಮ ಲಾಯರ್ಗಳೆಲ್ಲ ಅವ್ರ ಹತ್ರ ಎಲ್ಲ ನಾನು ಮಾತಾಡಿದ್ದೀನಿ. ಎಲ್ಲ ಕೂತ್ಕೊಂಡು ಮುಂದಿನ ದಿನಗಳಲ್ಲಿ ಏನಿದೆ ಅದ್ರ ಬಗ್ಗೆ ಮಾತಾಡೋಣ. ಈಗ ಇವ್ರು ಕೊಡ್ತಾರಂತೆ, ಇವ್ರು ಹೋಗ್ತಾರಂತೆ, ಅವ್ರದ್ದೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾರಂತೆ, ಅವ್ರದ್ದೇ ಫ್ರೆಂಡ್ಗೆ ಈ ಕೇಸ್ನ ವಹಿಸ್ತಾರಂತೆ, ಅವ್ರ ಫ್ರೆಂಡೇ ಬಂದು ನನಗೆ ಇನ್ವೆಸ್ಟಿಗೇಷನ್ ಮಾಡ್ತಾರಂತೆ. ಏನಿದು ಹಂಗೆ ನಿಮಗೆ ಸಿಕ್ತಲ್ವಾ? ನೀವು ಚಾರ್ಜ್ ಶೀಟ್ಗೆ ಹಾಕಿ ಅದನ್ನ. ಏನೋ ನಾನೇನೋ ಮಾಡಿದ್ದೀನಿ, ಇನ್ನೊಂದೇನೋ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ವ, ನನ್ನ ಪರ್ಸ್ನಲ್ ಲೈಫ್ತು ಇನ್ನೊಂದು ಮತ್ತೊಂದು ತೆಗೆದು ಚಾರ್ಜ್ ಶೀಟ್ಗೆ ಹಾಕಿ. ನೀವೇ ಏನು ಸಪ್ರೇಟಾಗಿ ಹೋಗಿ ನನ್ನ ಮೇಲೆ ಏನು ಅಷ್ಟೊಂದು ನಿಮಗೆ ದ್ವೇಷ, ನೀವೇ ಸಪ್ರೇಟಾಗಿ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಷ್ಟು ದ್ವೇಷ ಏನೋ ನಾನು ಈ ಕೆಲಸ ಮಾಡಿದೆ ಅಂತನಾ? ಹಂಗಂದ್ರೆ ನೀವೇನೇ ಪ್ರಾಬ್ಲಮ್ ಕೊಟ್ಟಿದ್ರು ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನಾನು ಒಳ್ಳೆಯವಳು. ಅವ್ರು ಏನೇ ನನಗೆ ಹಿಂಸೆ ಕೊಟ್ಟಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ನನ್ನಂತ ಒಳ್ಳೆಯವಳು ಇನ್ನೊಬ್ಳಿಲ್ಲ. ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನ ಎತ್ತಿಡ್ದು ಹೇಳ್ಬಿಟ್ಟು ನಾವು ಕೆಟ್ಟವರು. ನಾನು 10 ಟೈಮ್ಸ್ ಅದನ್ನ ತಡೆದು 11th ಟೈಮ್ಸ್ಗೆ ಈ ಥರ ತೀರ್ಮಾನ ತೊಗೊಂಡಿದ್ದೀನಿ ಸರ್. ಇಷ್ಟ. ಈಗ ಫೈನಲಿ ಲಾಸ್ಟ್ ಕಡೆಯದಾಗಿ ನೀವು ಈಗ ಇವತ್ತಿನ ಮನೆ ಖಾಲಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಅದು ಜೊತೆಗೆ ಮುಂದಿನ ನಿರ್ಧಾರ ಅಥವಾ ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಇಲ್ಲಿವರೆಗೂ ನಾನು ಖಾಲಿ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೀನಿ. ಎಲ್ಲರಿಗೂ ಅಕ್ಕಪಕ್ಕದವ್ರಿಗೆ, ಮನೆ ಓನರ್ಗಳಿಗೆ ಈ ಥರ ಹೇಳಿದ್ರೆ ಯಾರು ಇಟ್ಕೋತಾರೆ ನಮ್ಮನ್ನ? ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳು ಸರಿ ಇಲ್ಲ, ಅವಳನ್ನೇನಕ್ಕೆ ಮನೇಲಿ ಇಟ್ಕೊಂಡಿದ್ಯಾ ಅಂತ ಎಲ್ಲರಿಗೂ ಹೇಳ್ಕೊಂಡು ಸುತ್ತಮುತ್ತ ಇರೋರಿಗೆಲ್ಲ ಅವ್ರ ಜೊತೆ ಹೆಂಗ್ರಿ ನೀವು ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಏನಂತ ಹೇಳ್ತಾರೆ ನಮಗೆ? ಈ ಥರದವ್ರ ಜೊತೆ ಇದ್ವಿ ಅಂತಾನೆ ಅವ್ರು ನಮ್ಗೆ, ನಾನು ಡೈರೆಕ್ಟಾಗಿ ನನ್ನ ಮುಂದೆ ಏನೇ ಮಾತಾಡಿದ್ರು ನಾನು ಹಿಂದೆ ಅದೇ ಥರ ತಾನೇ ಮಾತಾಡ್ತಾರೆ. ಹೆಂಗಿರೋಕ್ಕಾಗುತ್ತೆ ನಾವು ತಲೆ ಎತ್ಕೊಂಡು? ಹೆಂಗೆ ಓಡಾಡೋಕ್ಕಾಗುತ್ತೆ? ನನಗೆ ಮಾಡಲೇಬೇಕು. ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೀನಿ. ನಿಮ್ಗೆ ಯಾರು ಇನ್ಫಾರ್ಮೇಷನ್ ಕೊಟ್ಟರು ಅವ್ರಿಗೆ ಹೇಳಿ ಖಾಲಿ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರಲ್ಲ, ಇದುವರೆಗೂ ಮಾಡಿಲ್ಲ, ಇನ್ನು ಮುಂದೆ ಮಾಡ್ತೀನಿ. ಅವ್ರು ಏನು ಮಾಡ್ತಾರೆ ಮಾಡಲಿ, ಪರವಾಗಿಲ್ಲ. ಮನೆ ನಾನು ಖಾಲಿ ಮಾಡೋದು ಬಿಡೋದು ಅದು ನನ್ನ ವೈಯಕ್ತಿಕ ವಿಷಯ ಸರ್. ಅದನ್ನೆಲ್ಲ ಕೇಳೋಕ್ಕೆ ಇವ್ರಿಗೇನು ರೈಟ್ಸ್ ಇದೆ? ನಾನು ಎಲ್ಲೇ ಹೋದ್ರೂ ನಾನು ಏನು ಕೊಡಬೇಕು? ನನ್ನ ಅಡ್ರೆಸ್ಸು ಸ್ಟೇಷನಲ್ಲಿ ಕೊಡಬೇಕು, ಕೋರ್ಟಲ್ಲಿ ಕೊಡಬೇಕು, ನನಗೆ ಗೊತ್ತಿರಬೇಕು. ನಾನು ಅದು ಮಾಡ್ತೀನಿ. ನಾನು ಇಲ್ಲದೇ ಇರೋಳು ನನಗೆ ಖಾಲಿ ಮಾಡು ಸುತ್ತಮುತ್ತ ಅಷ್ಟೆಲ್ಲ ನೆಗೆಟಿವ್ ಆದಾಗ ಯಾವಳು ಇರ್ತಾಳೆ ಸರ್? ಯಾರು ಇರ್ತಾರೆ ಹೇಳಿ? ಇದಿಷ್ಟು ಐಶ್ವರ್ಯ ಗೌಡ ಅವರ ಒಂದು ಕ್ಲಾರಿಟಿ. ಅವ್ರ ಮೇಲೆ ಬಂದಿದ್ದಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ಸದ್ಯ ಐಶ್ವರ್ಯ ಗೌಡ ಅವರು ಒಂದು ಕ್ಲಾರಿಟಿಯನ್ನು ಕೊಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಚಂದ್ರೇಶ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.